ಇವತ್ತು ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ಮತ್ತು ರವಿವಾರ ಪುಷ್ಯ ನಕ್ಷತ್ರ. ಇವತ್ತೆಲ್ಲ ಬಹಳ ಭಾನುವಾರ ಅಮಾವಾಸ್ಯೆ ಬಂದಿರೋದು ಬಹಳ ಒಳ್ಳೆಯದು. ಈ ಭಾನುವಾರ ಅಮಾವಾಸ್ಯೆ ದಿವಸ ಈ ಶಕ್ತಿ ಕ್ಷೇತ್ರಗಳಲ್ಲಿ ಅಮ್ಮನವರಲ್ಲಿ ಏನು ನಮ್ಮ ಕಷ್ಟಗಳಿದ್ದರೂ ಆ ತಾಯಿಗೆ ಒಪ್ಪಿಸಿ ಆ ತಾಯಿಗೆ ಕೇಳಿಕೊಂಡಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ. ಮತ್ತು ಈ ಭಾನುವಾರ ಅಮಾವಾಸ್ಯೆ ಬಂದಿದ್ದ ದಿವಸ ತಡೆ ಒಡಿಸೋದ್ರಿಂದ ನಾನಾ ಥರ ಕಷ್ಟಗಳು ಪರಿಹಾರ ಆಗ್ತವೆ. ಏನೇ ರೋಗ ರುಜಿನಗಳಿದ್ರೂ ಬಗೆಹರಿತವೆ. ಒಂದು ಏನೇ ಮನುಷ್ಯನಿಗೆ ಏನು ಕಷ್ಟಗಳಿದ್ದಾವೋ ಅವೆಲ್ಲ ಜಗತ್ತಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಏನೇ ಕಷ್ಟಗಳಿದ್ದರೂ ಇಂಥ ಭಾನುವಾರ ರವಿವಾರ ಅಮಾವಾಸ್ಯೆ ದಿವಸ ಬಂದು ತಡೆ ಒಡಿಸೋದು, ದೃಷ್ಟಿ ತೆಗೆಸೋದು ಇದೆಲ್ಲ ಮಾಡೋದ್ರಿಂದ ಎಲ್ಲ ಥರ ಅನುಕೂಲಗಳಾಗ್ತವೆ. ಈ ತಾಯಿ ಸುಮಾರು ನಮ್ಮ ತಾತ ಮುತ್ತಾದ ಕಾಲನ ಒಂದು ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಬಂದಿದ್ದು ತಾಯಿನ. ಆ ಜಗನ್ಮಾತೆ ಆಶೀರ್ವಾದದಿಂದ ನಮ್ಮ ತಂದೆಯವರು ಇಲ್ಲಿ ಬಂದು ಆ ತಾಯಿ ಸ್ವಪ್ನದಲ್ಲಿ ಬಂದು ಇಂಥ ಸ್ಥಳದಲ್ಲಿ ನಾನು ನಿಲ್ಲಬೇಕು ಅಂದಾಗ ನಮ್ಮ ತಂದೆಯವರು ಅಮ್ಮನವ್ರು ಹೇಳ್ದಂಗೆ ಇಲ್ಲಿ ಅಮ್ಮನ ಸ್ಥಾಪನೆ ಮಾಡಿ ಸುಮಾರು ವರ್ಷಗಳಿಂದ ದೇವಿ ಪೂಜೆ ಸಲ್ಲಿಸ್ಕೊಂಬಂದಿದ್ದಾರೆ. ಆ ಕಾಲದಿಂದನೂ ವೈದ್ಯ ನಮ್ಮ ತಂದೆಯವರು ಇಂಥ ಮಂತ್ರ ಏನೇ ಕಷ್ಟಗಳಿದ್ದರೂ ಆ ಸುಮಾರು 100 ವರ್ಷದಿಂದನೂ ಮಾಡ್ಕೊಂಬಂದಿದ್ದಾರೆ. ಅದೇ ಥರವಾಗಿ ಇವತ್ತು ಈ ಸಮಯದಲ್ಲೂ ನಾವು ನಮ್ಮ ತಂದೆಯವರು ಏನು ವಿದ್ಯೆ ಕೊಟ್ಟಿದ್ದಾರೆ ಅದನ್ನೇ ಆ ತಾಯಿ ಸೇವೆ ಮಾಡಿಕೊಂಡು ಬಂದ ಭಕ್ತರಿಗೆ ನಮ್ಮಲ್ಲಿ ಏನಿದೆಯೋ ಅದು ವಿದ್ಯೆ ನಮ್ಮ ಹಿರಿಯರು ಏನು ಕಲಿಸಿದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸಾಕಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳಿಗೆ ತಾಯಿ ಕಾಪಾಡಿದ್ದಾಳೆ. ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂತ ಬಂದಿರೋರಂಥ ಪೇಷಂಟ್ಗಳು ಕೂಡ ತಾಯಿನ ಪರಿಹಾರ ಮಾಡಿದ್ದಾಳೆ. ಮಕ್ಕಳಿಲ್ಲದವ್ರಿಗೆ ಮಕ್ಕಳ ಫಲ ಕೊಟ್ಟಿದ್ದಾಳೆ. ಸಾಕಷ್ಟು ಸಾವಿರಾರು ಸಮಸ್ಯೆಗಳ ಬಗ್ಗೆ ಬಗೆಹರಿಸಿದ್ದಾಳೆ ಅಮ್ಮ. ಏನು ಕಷ್ಟಗಳಿದ್ದಾವೆ ಅವೆಲ್ಲ ಪರಿಹಾರ ಕೊಟ್ಟಿದ್ದಾಳೆ. ಜಮೀನು ಗಲಾಟೆಗಳು, ಜಮೀನು ವ್ಯವಹಾರಗಳು, ಕೋರ್ಟ್ ಕಚೇರಿಗಳು, ಸಾಕಷ್ಟು ಕಷ್ಟಗಳು ಆ ತಾಯಿ ಪರಿಹಾರ ಮಾಡಿದ್ದಾಳೆ. ಸರ್ವರಿಗೂ ಒಳ್ಳೇದು ಮಾಡಿದ್ದಾಳೆ. ಇನ್ನಷ್ಟು ಇಲ್ಲಿ ಅಮ್ಮ ಅವರ ಕಷ್ಟಗಳು ಏನಿದ್ರು ಬರೆದು ಹೇಳ್ತಾಳೆ, ಬರೆದು ಹೇಳಿ ಅದಕ್ಕೆ ಪರಿಹಾರನೂ ಹೇಳ್ತಾಳೆ. ಆ ಥರ ಮಾಡಿದಾಗ ಭಕ್ತರು ಅದೇ ಥರ ಪರಿಹಾರ ಸಿಗುತ್ತೆ. ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಸಾವಿರಾರು ಜನ ಅಮ್ಮನ್ನ ಆ ಅಮ್ಮ ಏನು ಹೇಳಿದ್ರೆ ಅದೇ ಮಾಡೋದು. ಆ ಅಮ್ಮ ಇಂಥದ್ದು ಮಾಡು ಅಂದರೆ ಮಾಡ್ತಾರೆ, ಮಾಡಬೇಡ್ರಿ ಅಂದರೆ ಮಾಡಲ್ಲ. ಆ ಥರ ಅಮ್ಮನ ಆ ಥರ ನಂಬಿಕೆ ಇಟ್ಟಿದ್ದಾರೆ ಅಮ್ಮನ ಮೇಲೆ. ಇಂಥದ್ದು ಮಾಡ್ರಿ ಅಂತ ಅಮ್ಮ ಬರೆದು ತೋರಿಸಿದಾಗ ಅಮ್ಮನ ಹೇಳ್ದಂಗೆ ಮಾಡೋದು. ಆ ಅಮ್ಮ ಬೇಡ ಅಂದಿದ್ದು ಕೆಲಸ ಮಾಡೋದೇ ಇಲ್ಲ. ಭಕ್ತರು ಅಷ್ಟೇ, ನಾವು ಅಷ್ಟೇ. ಅದೇ ಥರ ಅಮ್ಮನ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ. ಅದೇ ಥರ ನಂಬಿಕೆ, ಆ ನಂಬಿಕೆ ಜಗನ್ಮಾತೆ ಕಾಪಾಡ್ತಾ ಇದ್ದಾಳೆ.